ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಲವತಿ ಕುಮಾರ್ಸ್ ಕಿಚನ್. ಇವತ್ತು ನಾನು ಕಾಯಿ ತುರಿ ಹಸಿ ಕಾಯಿ ಕೊಬ್ಬರಿನಲ್ಲೇ ಒಂದು ಕೊಬ್ಬರಿ ಬರ್ಫಿ ಮಾಡ್ತಾ ಇದ್ದೀನಿ. ಇದಕ್ಕೆ ಸುಮಾರು ಒಂದು ದೊಡ್ಡ ಸೈಜ್ ಒಂದು ತೆಂಗಿನಕಾಯಿ ತೊಗೊಂಡು ಹಿಂದೆದು ಕಪ್ಪಾಗಲ್ಲ ತೆಗೆದು ಮಿಕ್ಸಿಗೆ ಹಾಕಿ ತರಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ಮಾಡಿ ಇಟ್ಕೊಂಡ್ರೆ ಸಾಕು. ಅದು ವೈಟಾಗಿ ನಮಗೆ ಚೆನ್ನಾಗಿ ಬರುತ್ತೆ. ನೀವು ಬ್ಲ್ಯಾಕ್ ಬೇಕಂದ್ರೆ ಅದು ಯೂಸ್ ಮಾಡ್ಕೊಬೋದು. ನಾನು ಹಿಂದೆದು ಕಪ್ಪಾಗೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ. ಸುಮಾರು ಈ ಕಪ್ಪಲ್ಲೇ 1 ಕಪ್ ಆಗೋಷ್ಟು ಕಾಯಿ ತುರಿ ಬಂದಿದೆ. ನಾನು ಸ್ವಲ್ಪ ಪ್ರೆಸ್ ಮಾಡಿ ತೊಗೊಂಡಿದ್ದೀನಿ. ಆದಷ್ಟು ಕಾಯಿ ಮೆಜರ್ಮೆಂಟಲ್ಲಿ ಸ್ವಲ್ಪ ಪ್ರೆಸ್ ಮಾಡಿ ತೊಗೊಂಡ್ರೆ ನಾವು ಸಕ್ಕರೆ ಮೆಜರ್ಮೆಂಟಿಗೆ ಕರೆಕ್ಟಾಗಿ ಆಗುತ್ತೆ. 1 ಕಪ್ ಕಾಯಿ ತುರಿಗೆ 1 ಕಪ್ ಆಗೋಷ್ಟು ನಾನು ಸಕ್ಕರೆ ತೊಗೊಂಡಿದ್ದೀನಿ. 2 ಏಲಕ್ಕಿ ಬೇಕಾಗುತ್ತೆ. 1/4 ಕಪ್ ಆಗೋಷ್ಟು ನಮಗೆ ಹಾಲು ಬೇಕಾಗುತ್ತೆ. ಮತ್ತು ಪಿಸ್ತಾ ಒಂದು 2 ಸ್ಪೂನು ಕ್ರಷ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಒಂದು 2 ಸ್ಪೂನ್ ಆಗೋಷ್ಟು ನಮಗೆ ಹಾಲಿನ ಪುಡಿ ಬೇಕಾಗುತ್ತೆ. ಸುಮಾರು ಒಂದು 2 ಸ್ಪೂನ್ ಆಗೋಷ್ಟು ನಾನು ತುಪ್ಪ ಬಳಸ್ತಾ ಇದ್ದೀನಿ. ನೀವು ರುಚಿಗೆ ತಕ್ಕಷ್ಟು ನೋಡಿ ಬಳಸ್ಕೊಳ್ಳಿ. ಈಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಆದಷ್ಟು ಸ್ವಲ್ಪ ಅಗಲವಾದ ಕಡಾಯಿ ಅಥವಾ ಬಾಣಲೆ ತೊಗೊಳ್ಳಿ. ನಮಗೆ ಮಿಕ್ಸ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಅದರಿಂದ ಸ್ವಲ್ಪ ನಾವು ಅಗಲವಾದ ತೊಗೊಳೋದು ಒಳ್ಳೆಯದು. ಫಸ್ಟು ನಾನು ಕಾಯಿ ತುರಿನ ಆದಷ್ಟು ಫ್ರೆಶ್ ಕಾಯಿ ತುರಿ ತುಂಬ ಚೆನ್ನಾಗಿರುತ್ತೆ ಬರ್ಫಿಗೆ. ಸ್ವಲ್ಪ ನಾನು ಹುರ್ಕೊತೀನಿ ಇದನ್ನು. ಹಾಗೆಯೇ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಮೀಡಿಯಮ್ ಫ್ಲೇಮಲ್ಲಿ. ಸ್ವಲ್ಪ ನಾವು ಹುರ್ಕೊಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, 1 ನಿಮಿಷ ನಾವು ಫ್ರೈ ಮಾಡಿಕೊಂಡ್ರೆ ಸಾಕು. ಯಾಕಂದರೆ ಸ್ವಲ್ಪ ರಾಸ್ ಮೇಲೆಲ್ಲ ಸ್ವಲ್ಪ ಹೋಗ್ಬೇಕಾಗುತ್ತೆ ಕಾಯಿ ತುರಿದು. ಸ್ವಲ್ಪ ಒಂದು ನಿಮಿಷ ಹಂಗೆ ಸ್ವಲ್ಪ ನಾವು ಮೀಡಿಯಮ್ ಫ್ಲೇಮಲ್ಲೇ ಸ್ವಲ್ಪ ನಾವು ಹುರ್ಕೊಂಡು, ಇವಾಗ ಇದಕ್ಕೆ ನಾನು ಸಕ್ಕರೆ ಸೇರಿಸ್ಕೊತಾ ಇದ್ದೀನಿ. 1 ಕಪ್ ಆಗೋಷ್ಟು ಸಕ್ಕರೆ ಬೇಕಾಗುತ್ತೆ ಇದಕ್ಕೆ. ಸ್ವಲ್ಪ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಟ್ಟು, ಏನಾರ ಸ್ವೀಟ್ ತಿನ್ನಬೇಕಂದ್ರೆ ಮನೇಲಿ ಕಾಯಿ ಇದ್ದರೆ ಆರಾಮಾಗಿ ನೀವು ಈ ಥರ ಒಂದು ದಿಢೀರಾಗಿ ಒಂದು ಕೊಬ್ಬರಿ ಬರ್ಫಿ ಆರಾಮಾಗಿ ಮಾಡ್ಕೊಬೋದು. ಹಾಲಿನ ಪುಡಿ ಇರಲೇಬೇಕು ಅಂತೇನಿಲ್ಲ. ನೀವು ಹಾಲಿನ ಪುಡಿ ಇಲ್ದಿರೂ ಆರಾಮಾಗಿ ನೀವು ಮಾಡ್ಕೊಬೋದು. 1/4 ಕಪ್ ಆಗೋಷ್ಟು ನಾನು ಹಾಲು ಸೇರಿಸ್ಕೊತಾ ಇದ್ದೀನಿ. ಕಾಯಿಸಿ ಆರಿಸಿರೋ ಹಾಲು ನಾನು. ಇವಾಗ ಇದನ್ನು ಚೆನ್ನಾಗಿ ನಾವು ಸಕ್ಕರೆ ಕರಗೋವರೆಗೂ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಡ್ಬೇಕಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಕೈ ಆಡಿಸ್ತಾನೆ ಇರಬೇಕಾಗುತ್ತೆ ಸ್ವಲ್ಪ. ನೋಡಿ ಫ್ರೆಂಡ್ಸ್, ನೀಟಾಗಿ ನೋಡಿ ಸಕ್ಕರೆ ಎಲ್ಲ ನೀಟಾಗಿ ಕರಗಿದೆ. ನಾವು ಹಾಲು ಹಾಕಿರೋದ್ರಿಂದ ಸ್ವಲ್ಪ ನೀಟಾಗಿ ನೋಡಿ ನಾವು ಕೈ ಬಿಡ್ದಿರೇ ಸ್ವಲ್ಪ ನಾವು ಮಿಕ್ಸ್ ಮಾಡಿಕೊಡ್ತಾನೆ ಇರಬೇಕಾಗುತ್ತೆ. ಸ್ವಲ್ಪ ಗಟ್ಟಿ ಬರಬೇಕು. ಈ ನೀರಿನ ಅಂಶ ಎಲ್ಲ ನಮಗೆ ಚೆನ್ನಾಗಿ ಕೊಬ್ಬರಿ ಸಕ್ಕರೆದೆಲ್ಲ ಸ್ವಲ್ಪ ಅಬ್ಸರ್ವ್ ಮಾಡ್ಕೊಬೇಕು. ಅಲ್ಲಿವರೆಗೂ ಸ್ವಲ್ಪ ಚೆನ್ನಾಗಿ ನಾವು ಕೈ ಆಡಿಸ್ತಾನೆ ಇರಬೇಕಾಗುತ್ತೆ ನೀಟಾಗಿ. ನೋಡಿ, ಇನ್ನೂ ಬರಬೇಕಿದು. ನೋಡಿ ಫ್ರೆಂಡ್ಸ್, ಈಗ ಸ್ವಲ್ಪ ಎಲ್ಲ ಸಕ್ಕರೆ ನೀಟಾಗಿ ನೋಡಿ ಕರಗೆಲ್ಲ ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಾ ಇದೆ. ನೋಡಿ, ನಿಮ್ಗೆ ಗೊತ್ತಾಗ್ತಾ ಇದೆ. ಇವಾಗ ಇದಕ್ಕೆ ನಾನು ಸ್ವಲ್ಪ ಹಾಲಿನ ಪೌಡ್ರ್ ಸೇರಿಸ್ಕೊತಾ ಇದ್ದೀನಿ. 1-2 ಸ್ಪೂನ್ ಆಗೋಷ್ಟು ಹಾಲಿನ ಪುಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು. ಮತ್ತು ಈಗ ಸ್ವಲ್ಪ ತುಪ್ಪ ಹಾಕ್ಕೊತಾ ಇದ್ದೀನಿ ನಾನು. ಚೆನ್ನಾಗಿ ಹಾಲಿನ ಪುಡಿ ಚೆನ್ನಾಗಿ ಕಾಯಿ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕಾಗುತ್ತೆ. ಅಲ್ಲಿವರೆಗೂ ಸ್ವಲ್ಪ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಗಂಟಿಲ್ದಿರೋ ನೀಟಾಗಿ ಮಿಕ್ಸ್ ಮಾಡಿಕೊಟ್ಟು, ಇವಾಗ ಇದಕ್ಕೆ ನಾನು ತುಪ್ಪ 1-2 ಸ್ಪೂನ್ ಆಗೋಷ್ಟು ತುಪ್ಪ ಸೇರಿಸ್ತಾ ಇದ್ದೀನಿ. ಅದ್ರದ್ದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಚೂರು ಗಟ್ಟಿ ಬರಬೇಕು ನಮಗೆ. ನೋಡಿ ಫ್ರೆಂಡ್ಸ್, ಕೊಬ್ಬರಿ ಬರ್ಫಿ ರೆಡಿ ಆಗಿದೆ. ಈ ಥರ ನಾವು ಒಂದು ಸೈಡಿಗೆ ಬರಬೇಕು. ನೋಡಿ, ಇಷ್ಟು ಅದಕ್ಕೆ ನಾವು ಮಾಡಿಕೊಂಡ್ರೆ ಸಾಕಾಗುತ್ತೆ. ಇವಾಗ ನಾನು ಒಂದು ಸ್ವಲ್ಪ ಏಲಕ್ಕಿ ಸೇರಿಸ್ಕೊತಾ ಇದ್ದೀನಿ. ಸಣ್ಣದು ಮೀಡಿಯಮ್ ಸೈಜ್ 2 ತೊಗೊಂಡಿದ್ದೀನಿ ಏಲಕ್ಕಿ ಕ್ರಷ್ ಮಾಡಿರೋದು ಸೇರಿಸ್ಕೊತಾ ಇದ್ದೀನಿ. ನೋಡಿ, ಈ ಥರ ತವ ಬಿಡಬೇಕು. ನೋಡಿ, ಈ ಥರ ತಾನಾಗೆ ಈ ಥರ ಒಂದು ಸೈಡಿಗೆ ಬಂದರೆ ಇದು ಬರ್ಫಿ ಅದಕ್ಕೆ ರೆಡಿಯಾಗಿದೆ ಅಂತ ಅರ್ಥ. ನೀವು ತುಪ್ಪ ಇನ್ನೊಂದು ಸ್ಪೂನ್ ಬೇಕು ಅಂದರೆ ನೀವು ಸೇರಿಸ್ಕೊಬೋದು. ಇವಾಗ ನೀವು ಒಂದು ಪ್ಲೇಟು ಅಥವಾ ಏನಂದರೆ ನೀವು ಯಾವುದ್ರಲ್ಲಿ ಮಾಡ್ತಿರೋದ್ರಲ್ಲಿ ಸ್ವಲ್ಪ ತುಪ್ಪ ಸವರ್ಕೊಂಡು, ನಿಮಗೆ ದಪ್ಪ ಬೇಕು ಅಂದರೆ ದಪ್ಪ, ತೆಳು ಬೇಕಂತೇಳಿ ನೀವು ಮಾಡ್ಕೊಬೋದು. ಇವಾಗ ನಾನು ಇದನ್ನು ಸ್ಟವ್ ಆಫ್ ಮಾಡಿಬಿಟ್ಟು ಸ್ವಲ್ಪ ನಿಂತ್ಕೊಂಡು ನಾನು ಸೆಟ್ ಮಾಡ್ಕೊತೀನಿ ನಾನು.
ಫ್ರೆಂಡ್ಸ್ ನಾನು ಒಂದು ಪ್ಲೇಟ್ಗೆ ಸೇರಿಸ್ಕೊಂಡಿದ್ದೀನಿ. ನಿಮಗೆ ದಪ್ಪ ಬೇಕಂದರೆ ದಪ್ಪ ಮಾಡ್ಕೊಬೋದು, ಇಲ್ಲ ಸ್ವಲ್ಪ ತೆಳು ಬೇಕಂದರೆ ನೀವು ತೆಳುಗೆ. ಸ್ವಲ್ಪ ನಾನು ದಪ್ಪದಾಗೆ ಸ್ಲೈಸ್ ಮಾಡೋದಕ್ಕೆ ಸ್ವಲ್ಪ ನೀಟಾಗಿ ಸೆಟ್ ಮಾಡ್ಕೊತಾ ಇದ್ದೀನಿ ನೀಟಾಗಿ. ನೀವು ಬೇಕಾದ್ರೆ ಗೋಡಂಬಿ ಬಾದಾಮಿ ನಿಮ್ಗೆ ಯಾವುದು ಡ್ರೈ ಫ್ರೂಟ್ಸ್ ಇಷ್ಟ ಅದನ್ನು ಅದ್ರ ಮೇಲೆ ನೀವು ಹಾಕ್ಕೊಬೋದು. ಇಷ್ಟಾದರೂ ನಮಗೆ ಸಾಕಾಗುತ್ತೆ. ಸ್ವಲ್ಪ ಹಿಂಗೆ ಈ ಥರ ಸ್ಪೂನ್ ಸ್ವಲ್ಪ ತುಪ್ಪನಲ್ಲಿ ಪ್ರೆಸ್ ಮಾಡಿ ಹಾಕೋದ್ರಿಂದ ಸ್ವಲ್ಪ ನೀಟಾಗಿ ಪ್ರೆಸ್ ಮಾಡೋಕ್ಕೂ ಚೆನ್ನಾಗಿರುತ್ತೆ ನಮಗೆ. ಈಗ ನಾನು ಪಿಸ್ತಾನ ಇದ್ರ ಮೇಲೆ ಸ್ವಲ್ಪ ಕ್ರಷ್ ಮಾಡಿರೋ ಪಿಸ್ತಾನ ಸೇರಿಸ್ಕೊತಾ ಇದ್ದೀನಿ. ನಿಮ್ಗೆ ಯಾವುದು ಇಷ್ಟನ ಅದು ನೀವು ಡ್ರೈ ಫ್ರೂಟ್ಸ್ ಹಾಕ್ಕೊಬೋದು. ಗೋಡಂಬಿ ಬಾದಾಮಿ ದ್ರಾಕ್ಷಿ ಯಾವುದಾದ್ರೂ ಓಕೆ. ಸ್ವಲ್ಪ ಇವಾಗ ಇದನ್ನು ನಾವು ಆರಕ್ಕೆ ಬಿಟ್ಬಿಡೋಣ, ಒಂದು 1/2 ಅವರ್ ಆರಕ್ಕೆ ಬಿಡೋಣ. ಕಟ್ ಮಾಡೋಕ್ಕಿದು ಕೊಬ್ಬರಿ ಬರ್ಫಿ ರೆಡಿ ಆಗುತ್ತೆ. ನೋಡಿ ಫ್ರೆಂಡ್ಸ್, ಕಂಪ್ಲೀಟಾಗಿ ಕೂಲ್ ಆಗಿದೆ ನೋಡಿ. ಈಗ ನಾವು ನಿಮ್ಗೆ ಯಾವ ಶೇಪ್ ಬೇಕಾ ಆ ಶೇಪ್ ನೀವು ಕಟ್ ಮಾಡ್ಕೊಬೋದು. ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ಹಾಲಿನ ಪುಡಿ ಹಾಕಿರೋದ್ರಿಂದ. ಆಗಿದೆ. ಇವಾಗ ನಾನು ಸ್ವಲ್ಪ ಎಡ್ಜಸ್ ಇರೋದನ್ನ ತೆಗಿತಾ ಇದ್ದೀನಿ. ಇನ್ನು ಸ್ವಲ್ಪ ಆರಬೇಕಿದು. ಇನ್ನು ಸ್ವಲ್ಪ ಒಂಚೂರು ಡ್ರೈ ಇದೆ, ಆದ್ರಂತೂ ತುಂಬ ಚೆನ್ನಾಗಿರುತ್ತೆ ನೋಡಿ. ಇನ್ನು ಸ್ವಲ್ಪ ಆರಬೇಕಿದು. ಸಿಂಪಲಾಗಿ ಈಸಿಯಾಗಿರೋ ಒಂದು ಕೊಬ್ಬರಿ ಬರ್ಫಿ, ಹಸಿ ಕಾಯಿ ತುರಿ ಯೂಸ್ ಮಾಡ್ಕೊಂಡು ಒಂದು ಕೊಬ್ಬರಿ ಬರ್ಫಿ ರೆಡಿಯಾಗಿದೆ. ಇನ್ನೂ ಸ್ವಲ್ಪ ಇದು ಆರಬೇಕಾಗುತ್ತೆ. ಅದು ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.